ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಇಂಡಿಪೆಂಡೆನ್ಸ್ ಡೇ ವ್ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಫಸ್ಟಿಗೆ ಫ್ಲಾಗ್ ಹೋಸ್ಟಿಂಗಿಗೆ ಐತಿ, ಅಲ್ಲಿ ಹೋಗಿ ಮುಗಿಸ್ಕೊಂಡ ಆಮೇಲೆ ಇವತ್ತಿನ ಏನೇನು ಪ್ಲ್ಯಾನ್ ಐತಿ ಹೇಳ್ತೀನಂತ. ಅಲ್ಲಿ ಹೋಗಿ ಸಿಗ್ತೀನಂತ. ಬಾಯ್. ನೀ ಅನ್ನ ಬಂಗಾರ. ವೆರಿ ಗುಡ್. ಈಗ ಕರೆಕ್ಟ್ ಅದ. ನಾನು ಮತ್ತೆ moments later. ನಮ್ಮ ಬಾವುಟ ಏರುತ್ತಿರುವುದು, ಹಾರುತ್ತಿರುವುದು ನೋಡು ನಮ್ಮ ಹಾರುತ್ತಿರುವುದು ನೋಡು ನಮ್ಮ ಬಾವುಟ. ನಿನಗಲ ಪಟ ಪಟ ಕೇಸರ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿಯದ ಚರ್ಕವು. ಇಂಥ ಧ್ವಜವು ನಮ್ಮ ಧ್ವಜವು, ತುಂಬಿ ಗಗನ ಹಣ್ಣ ಬಣ್ಣವಾಗಿದೆ. ನಮ್ಮ ನಾಡ ಗುಡಿಯ ನೋಡ ನೋಡಿ ಅಣ್ಣ ಹೇಗಿದೆ. ಈ ಪದ್ಯವನ್ನು ಬರೆದವರು ಕೈಯಾರ ಕಿ ಅಣ್ಣ ರೈ. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಬ್ರುನೋ ಬಾ ಇಲ್ಲ ಬಾ 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 ಎಲ್ಲ ಬಾಟಲ್ ಎಲ್ಲ ಬ್ರುನೋದ. ಸೊ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಬಂಗಾರಿ ಬಾಬು ಮನೆಗೆ ಬಂದು ಒಂದು ಸ್ವಲ್ಪ ಗದ್ದಲ ಎಬ್ಬಿಸಿ ಆಮೇಲೆ ಹೋದ್ರೆ, ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹುಬ್ಳಿಗೆ ಹೊಂಟಿದ್ದೆ. ಏನೇನು ಮಾಡಿದ್ದೆ ಅಂತ ನೀವು ನೋಡಿರಿ. ಇವತ್ತು ಹಂಗೆ ಡೇ ಔಟ್ ಐತಿ ನಮ್ಮ ಫ್ರೆಂಡ್ಸ್ ಜೊತೆ. ಬಲ್ಲೆ ಬಲ್ಲೆ ಅಂಥೇಳಿ ಒಂದು ರೆಸ್ಟೋರೆಂಟ್ ಐತಿ, ಅಲ್ಲೇ ಬಂದೀವಿ. ಈವ್ನಿಂಗ್ ಟೈಮ್ ಮಸ್ತ್ ಇರ್ತೈತಂತ, ಬಟ್ ಈವ್ನಿಂಗ್ ಆಗೋಂಗಿಲ್ಲ ಅಂಥೇಳಿ ಈಗ ಬಂದೀವಿ. ಇನ್ನೊಬ್ಬಕ್ಕೆ ಫ್ರೆಂಡೇ ವೆಯ್ಟ್ ಮಾಡತ್ತೀವಿ. ಸೊ ಬಾಯ್. ಇಲ್ಲೇ ಮ್ಯಾಲೆ ಐತದ ಹೋಟೆಲ, ನಾವು ಇಲ್ಲಿ ವೆಯ್ಟ್ ಮಾಡತ್ತೀವಿ. ಹಾಯ್. ಫುಲ್ ಆಗಸ್ಟ್ 15 ಸಂಭ್ರಮ ಐತಿಲ್ಲ ಎಲ್ಲ. ಸೊ ಮೆನ್ಯೂ ಇಟ್ಟಿದ್ರಲ್ಲೇ ಇದ್ರೊಳಗೆ ನಾವು ಸ್ಟಾರ್ಟರ್ ಐಟಮ್ಸ 3 ತೊಗೊಂಡಿದ್ವಿ. ಆಮೇಲೆ ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಂತ ಹೇಳಿ ಜಲೇಬಿ ಆ್ಯಸ್ ಅ ಕಾಂಪ್ಲಿಮೆಂಟ್ರಿ ಇಟ್ಟಿದ್ರೆ. ಆಮೇಲೆ ಫಸ್ಟ್ ವೆಜ್ ಮ್ಯಾಂಚೋ ಸೂಪ್ ತೊಗೊಂಡಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು ಅದು ಟೇಸ್ಟ್. ಆಮೇಲೆ ಗಾರ್ಲಿಕ್ ಬಾಂಬ್, ಆಮೇಲೆ ಭಿಂಡಿ ಫ್ರೈ, ಆಮೇಲೆ ಫಿಂಗರ್ ಚಿಪ್ಸ್, ಇವು 3 ಸ್ಟಾರ್ಟರ್ ಐಟಮ್ಸ್ ತೊಗೊಂಡಿದ್ವಿ. ಅದ್ರ ಜೊತೆ ಸೂಪ್ನೂ ಇತ್ತು. ನನಗಿಷ್ಟ ಆಗಿದ್ದ ಸೂಪ ಮತ್ತು ಭಿಂಡಿ ಫ್ರೈ ಮಸ್ತ್ ಅನ್ನಿಸ್ತು. ಅದಾದಮೇಲೆ ಬಟರ್ ರೋಟಿ ಆಮೇಲೆ ವೆಜ್ ಕೋಫ್ತಾ ತೊಗೊಂಡಿದ್ವಿ. ನಮಗೆ ಜಾಸ್ತಿ ತಿನ್ನೋಕೆ ಆಗೋಂಗಿಲ್ಲ ಅಂತ ಹೇಳಿ ಅಷ್ಟೇ ತಿಂದ್ವಿ. ಊಟ ಮಾಡಿ ಹೊರಗೆ ಬಂದೀವಿ. ಭಾಳ ರಶ್ ಇತ್ತು. ಮಳೆ ಭಾಳ ಬರತೈತೆ ಅಂತೇಳಿ ಇಲ್ಲೇ ವೇಟ್ ಮಾಡಕತ್ತೀವಿ. ಆಮೇಲೆ ಊಟ ಮಾತ್ರ ಮಸ್ತ್ ಇತ್ತು. ಸ್ಟಾರ್ಟರ್ ಐಟಮ್ಸ್ ಭಾರಿ ಇದ್ವು. ಆಮೇಲೆ ರೋಟಿ ಅಷ್ಟೊಂದು ಲೈಕ್ ಆಗಲಿಲ್ಲ, ಬಟ್ ಹಂಗೆ ತಿಂದ್ವಿ. ಹೊಟ್ಟೆ ಮಾತ್ರ ಫುಲ್ ಆಗೈತಿ.
ಭಾಳ ರಶ್ ಇತ್ತು, ಮಳೆ ಬರತ್ತೈತೆ ಅಂಥೇಳಿ ಮ್ಯಾಲಿನ ಫ್ಲೋರಿಗೆ ಬಂದು ವೆಯ್ಟ್ ಮಾಡತ್ತಿದ್ವಿ. ಫುಲ್ ಗದ್ದಲ ಹಾಕತ್ತಾರ. ನೋಡೋಣ ಇದಾದ್ಮೇಲೆ ಮಾಲಿಗೆ ಹೋಗ್ಬೇಕಂತ ಮಾಡೀವಿ. ಫೋಟೋ ಸೆಷನ್ ನಡೆಯತ್ತಿಲ್ಲ. ನಾನು ಫೋಟೋಸ್ ತಕ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಫೈನಲಿ ನಮ್ಮ ಬಲ್ಲೆ ಫೋಟೋ ಶೂಟ್ ಮುಗೀತ. ಇಬ್ಬರು ನನಗೆ ಪೂರ ಸಾಕತ್ತ. ಈಗ ದುಡಿಯೋಕೆ ಹೋಗ್ಬೇಕಂತ ಮಾಡೀವಿ. ಲಿಫ್ಟ್ ಒಳಗಿದ್ವಿ. ಲಾಸ್ಟ್ ಗ್ರೌಂಡ್ ಫ್ಲೋರಿಗೆ ಜಸ್ಟ್ ಮಿಸ್ ಆದೀವಿ. ಬಸ್ ಛೇ ಬಸ್ಸಿಗೆ ಆಟೋಗೆ ಅಂದ್ರೆ 20 ರೂಪಾಯಿ ಪರ್ ಪರ್ಸನ್. ಬಟ್ ಬಸ್ಸಿಗೆ ಹೋಗೋಣ, ಆಧಾರ್ ಕಾರ್ಡ್ ಕೊಟ್ಟೆ ಹೌದಿಲ್ಲ. A few moments later. ಈಗ ಸ್ಟುಡಿಯೋ ಅಲ್ಲೇ ತೋದಿಲ್ಲ, ಮತ್ತು ನಾವು ಇಷ್ಟು ದೂರ ಇಳೋದು ಅಲ್ಲೇ ಬಿಟ್ಟ ಮತ್ತೆ ಹೊಳೆ ನೋಡ್ಕೊತ ಹೋಗ್ಬೇಕಾ? ನಡಿ ಹೋಗೋಣ, ಚಲೋ ಐತಿ. ಎಲ್ಲಿ ಹೋದ್ರು ಸ್ಯಾಂಡಲ್ ಮಾತ್ರ ಹಾಕೋಬಾರ್ದು. ನಡ್ಯಾಕ ಭಾಳ ತ್ರಾಸ ಆಕೈತಿ. ವೇಟ್ ಮಾಡಿ ಇವ್ರ ಮ್ಯಾಲಿನ ಫ್ಲೋರಿಗೆ ಹೋಗಿದ್ರೆ ನಾವು ಹೋಲಿಲ್ಲ. ಸ್ಯಾಂಡಲ್ ಹಾಕೊಂಡಿದ್ದಕ್ಕೆ ಕಾಲು ಭಾಳ ನುಸತ್ತಾವ. ಈಗ ಮತ್ತೆ ಹೊಳ್ಳಿ ಮ್ಯಾಕ್ಸಿ ಬಂದು ಕಲೆಕ್ಷನ್ ಭಾಳ ಐತಿ. ಅದು ತೊಗೊಳೋದೇನಿಲ್ಲ. ಜುಡಿಯೋಗ ಮೇನ್ ಎದಕ್ಕೆ ಹೋಗಿ ಒಳ್ಳೆ ನೆಲ್ ಪಾಲಿಶ, ಮೇಕಪ್ ಎಲ್ಲನೂ ಅಲ್ಲೇ ಟ್ರೈ ಮಾಡಿ ತೊಗೊಳೋದಿಲ್ಲ. ಬರೀ ಟ್ರೈ ಮಾಡೋದು ಬರೋದು. ನೋಡಿ ನಾನು ಅಲ್ಲೇ ನೇಲ್ ಪಾಲಿಶ್ ಹಚ್ಕೊಂಡೆ. ಮೊದಲು ಚೆನ್ನಕ್ಕಿದ್ದಾಗ ನಾನು ಹಂಗೆ ಮಿರರ್ ಮುಂದೆ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಕೂಡಕ್ಕೆ ನಂಗೆ ಜಾಗ ಹುಡುಕ್ಯಾಳ. ಎಲ್ಲಂದ್ರೆ ಟ್ರಯಲ್ ರೂಮ್ ಜಾಗ ಹುಡುಕಿರ್ ಕೂಡಕ್ಕೆ ಲಿಟ್ರಲಿ ಕಾಲ ಭಾಳ ನುಸಾತಾವ. ನನಗೆ ಸ್ಯಾಂಡಲ್ ಹಾಕೊಂಡ್ರೆ ಶಾಪಿಂಗಿಗೆ ಬರಬೇಡಿ. ಭಾಳ ಗದ್ದಲೈತಿ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಹೋಗ್ಯಾರ ಇಬ್ಬರು ನೋಡಿ ಬರಕ್ಕೆ. ನಾವಂತೂ ಹೋಗಲಿಲ್ಲ. ಕಾಲು ಅನ್ಕೋತ ಒಳ್ಳೆ ಚಪ್ಪಲ್ ಹಾಕೊಂಡ್ಬಂದ್ಬಿಟ್ಟೆ ಅನ್ಸೈತಿ ನಮ್ಮನಿತ. ಇದಾದ್ಮೇಲೆ ಉಣಕಲ್ಗೆ ಹೋಗ್ಬೇಕು ಅನ್ಕೊಂಡೀವಿ ಸನ್ಸೆಟ್ ನೋಡಕ್ಕೆ. ಬಟ್ ಸನ್ಸೆಟ್ ಏನು ಕಾಣೋಂಗಿಲ್ಲ ನಮಗೆ. ಫುಲ್ ಮಾಡಾಗ್ಬಿಟ್ಟೈತಿ. ಟೈಮ್ ಇತ್ತಂದ್ರೆ ಹೋಗೋದೇ ಇಲ್ಲ, ಅಂದ್ರೆ ಡೈರೆಕ್ಟ್ ಮನೆಗೆ ಹೌದಿಲ್ಲ. ಬಾಯ್. ಯಾವ ಉಣ್ಕಲ್ ಬೇಡ ಏನು ಬೇಡ ಅನ್ನೋತರ ಸೀದಾ ಮನೆಗೆ ಹೋಗೋದಿದೆ. ಎಲ್ಲರೂ ಸುಸ್ತಾಗ್ಯಾವಿ ಅಡ್ಡಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಬಾಯ್.